ನೋಹ ಹೆಂಗೆ ಕರೆದನು ಆ ಟೈಮಿನಲ್ಲಿ ಇವತ್ತು ಯೇಸು ನಿಮಗೆ ಕರಿತಾ ಇದ್ದಾನೆ. ಯಾರ್ಯಾರು ನೀವು ಬರ್ತಾ ಇದ್ದೀರೋ ಯೇಸುನ ಹತ್ರ ನಿಮಗೆಲ್ಲ ರಕ್ಷಣೆ 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 ರಕ್ಷಣೆ. ಇವತ್ತು ನಿಮ್ಮನ್ನ ಕರ್ಕೊಂಡೊಯ್ಯಕ್ಕೆ ನಾವೇ ಬರಲ್ಲ. ಇವತ್ತು ನಿಮ್ಮನ್ನ ಕರ್ಕೊಂಡೊಯ್ಯಕ್ಕೆ ಸಿಂಹಗಳು ಬರುತ್ತವೆ, ಕುದುರೆಗಳು ಬರುತ್ತವೆ, ಆತನ ಸೈನ್ಯ ಬರುತ್ತದೆ ನಮ್ಮನ್ನ ಎತ್ಕೊಂಡು ಹೋಗೋದಕ್ಕೆ. ಹಾಗೆ ಯಾರ್ಯಾರು ನಂಬ್ತಾ ಇದ್ದೀರಿ ಪ್ರವಾದನೆ ವಾಕ್ಯ ನಿಮಗಾಗಿದೆ. ದೇವರು ನೋಹನಿಗಷ್ಟು ಪ್ರೀತಿ ಮಾಡ್ತಾನೆ, ಮೋಶೆಗಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ, ಎಲಿಯಾಗಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊರೋಬ್ಬಲ್ಲಿ ಡೈರಿಂಗ್ ಇತ್ತು. ಡೈರಿಂಗ್ ಎದ್ರ ಬಗ್ಗೆ ಗೊತ್ತಾ? ಜನರ ಬಗ್ಗೆ ಫೇಸ್ ಮಾಡೋಂಥದ್ದು ತಾಕತ್ತಿತ್ತು. ನಮ್ಮ ಜೊತೆ ಪವರ್ ದೇವ್ರದ್ದು ಅಂತ. ಇವತ್ತು ನಿಮ್ಮಲ್ಲಿ ಕಮ್ಜೋರ್ ಎದ್ರ ಕಡೆಯಿಂದ ಗೊತ್ತದನ ನಾವು ಸತ್ರು ಯಾರು ಮಾಡ್ತಾರೆ ಎಂಬುದು ಭಯ ಅದ. ಸತ್ರು ಸಾಯಲಿ ಬಿಡ್ರಿ, ಆದರೆ ನಿತ್ಯ ಆತ್ಮ ದೇವರು ಕರ್ಕೊಂಡು ಹೋಗೋನಿದ್ದಾನೆ. ಸಾಯೋದಕ್ಕೂ ಬಿಡಲ್ಲ ದೇವರು. ಭಾಳ ಜನರಿಗೆ ಭಯ ಏನಾದ್ರು ಸಾಯೋಕ್ಕೂ ಬಿಡಲ್ಲ. ಯಾಕೆ ಗೊತ್ತಾ? ನಮ್ಮ ಟೈಮ್ ಅವರಾದ ಮೇಲೆ ದೇವರು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಅಲ್ಲಿ ತಕ್ಕ ದೇವರು ಬಿಡಲ್ಲ ಮಗ. ಅವರೆಲ್ಲರ ಮಧ್ಯದಲ್ಲಿ ಬಚಾಯಿಸ್ತಾನೆ. ದಾವೀದೊಬ್ಬ ರಾಜ ಇದ್ದನು, ದೇವರನಿಗೆ ರಾಜ ಅಭಿಷೇಕ ಮಾಡಿದನು. ಆದರೆ ಅವನ ಮಾವ ಬಂದು ಸತಾಯಿಸ್ತಾ ಇದ್ದನು ಸೌಲನು. ಆದರೆ ಅವನಿಗೆ ಸಾಯಿಗೆ ಬಿಡಲಿಲ್ಲ, ಅವನಿಗೆ ಸಾಯಿಸಲಿಲ್ಲ. ಸೌಲು ಇಂಥ ಕ್ರೋಧವಾದಂಥ ವ್ಯಕ್ತಿ ಇದ್ದನು, ಆದರೆ ದಾವೀದನಿಗೆ ಸಾಯಿಸಕ್ಕಾಗಲಿಲ್ಲ. ಆಲೋಚನೆ ಮಾಡ್ರಿ. ಯಾಕೆ ಗೊತ್ತಾ? ದಾವೀದನ ಜೊತೆ ದೇವರಿದ್ದನು. ಪ್ರಿಯ ದೇವ ಜನರೇ, ಇವತ್ತು ನಾನು ನಿಮ್ಮನ್ನು ಹೇಳ್ತಾ ಇದ್ದೀನಿ, ಇವತ್ತು ಯಾರ್ಯಾರು ಭಯ ಭಕ್ತಿಲಿದ್ದೀರೋ ನಿಮ್ಮ ಸಂಗಡ ದೇವರಿದ್ದಾನೆ, ನನ್ನ ಸಂಗಡ ದೇವರಿದ್ದಾನೆ, ನಿಮ್ಮ ಸಂಗಡ ದೇವರಿದ್ದಾನೆ. ಬಾಜದರಿಗೆ ಹೇಳ್ರಿ, ನಿಮ್ಮ ಸಂಗಡ ದೇವರಿದ್ದಾನೆ, ನನ್ನ ಸಂಗಡ ದೇವರಿದ್ದಾನೆ. ಬಾಜದರಿಗೆ ಹೇಳ್ರಿ, ಬೇಗ 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 ಫಾಸ್ಟ್ ಟ್ರಾನ್ಸ್ಲೇಷನ್ ಮಾಡ್ಕೊಡ್ರಿ. ನಿಮ್ಮ ಸಂಗಡ ದೇವರಿದ್ದಾನೆ ಅಂದ್ರೆ ನನ್ನ ಸಂಗಡ ದೇವರಿದ್ದಾನೆ. ಚೀರಾಗಿ ಹೇಳ್ರಿ, ನಿಮ್ಮ ಸಂಗಡ ದೇವರಿದ್ದಾನೆ ಅಂದ್ರೆ ನನ್ನ ಸಂಗಡ ದೇವರಿದ್ದಾನೆ. ಅವನೇ ಸರ್ವಶಕ್ತನಾದ ಯೇಸು. ಹಲ್ಲೆಲೂಯಾ. ಗಟ್ಟಿ ಸ್ವರಗಳಿಂದ ಹೇಳ ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ದೇವರ ಆಗುತ್ತೆ ಆ ಟೈಮಿನಲ್ಲಿ ಅಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅಂದರೆ ಈ ಟೈಮ್ ಫುಲ್ ಟೈಮ್ ಪ್ರೀತಿ ಮಾಡೋನಿದ್ದಾನೆ ನಮಗೆ. ಆ ಟೈಮ್ ಭಾಳ ಸಿಟ್ಟಿತ್ತು ದೇವ್ರು, ಈ ಟೈಮ್ ಸಿಟ್ಟಿಲ್ಲ, ಪ್ರೀತಿಯಾಗಿ ಬರ್ತಾ ಇದ್ದಾನೆ. ಪಾಪ ಮಾಡ್ರ ಮೇಲೆ ಸಿಟ್ಟು ಮಾಡ್ತಾನೆ ಅಷ್ಟು. ಪಾಪ ಮಾಡಕ್ಕೆ ಹೋಗ್ಬೇಡ್ರಿ, ಪಾಪದ ನಿಮ್ಮ ದಾಸರಾಗಬೇಡ್ರಿ, ಪಾಪದ ಗುಲಾಮ್. ದೇವರು ನಫರತ್ ಮಾಡೋದೇ ನಮ್ಮ ಪಾಪಗಳು. ದೇವ್ರು ಎದಕ್ಕೆ ಪಾಪ ಮಾಡೋದು? ನಫರತ್ ಮಾಡೋದು ದೇವ್ರು ನಮಗೆ ಇಷ್ಟಪಡಲ್ಲ ಅಂತೆ ಒಂದೇ ಒಂದು ಚೀಸ್ಗೆ ಏನು ಗೊತ್ತಾ? ನಮ್ಮ ಪಾಪಗಳೇ ದೇವ್ರಿಗೆ ಅಡ್ಡೆ ಮಾಡ್ಬಿಡ್ತಾವ್ರಿ. ನಮ್ಮ ಪಾಪಗಳೇ ದೇವರಿಗೆ ಆಶೀರ್ವಾದ ಧೂಳು ಮಾಡ್ಬಿಡ್ತಾವ. ನಮ್ಮ ಪಾಪಗಳೇ ದೇವ್ರ ಭಯ ಭಕ್ತಿಯಿಂದ ದೂರ ಕೆಡಕ್ ಬಿಡ್ತದ. ನಮ್ಮ ಪಾಪಗಳೇ ದೇವರಿಂದ ನಮಗೆ ಮಾತಾಡ್ಕೊಡಲ್ಲ. ನಮ್ಮ ಪಾಪಗಳೇ ಚರ್ಚಿಗೆ ಬರ್ಕೊಡಲ್ಲ. ನಮ್ಮ ಪಾಪಗಳೇ ನಮ್ಮ ಮನಸ್ಸು ಇನ್ಸರ್ಟ್ ಮಾಡಿಸ್ತದೆ. ನಮ್ಮ ಪಾಪಗಳೇ ನಮಗೆ ಗರ್ವ ತರಬಿಡ್ತದೆ. ನಮ್ಮ ಪಾಪಗಳೇ ನಮ್ಮನ್ನ ನೋವುಗಳನ್ನ ಮಧ್ಯದ ಕರ್ಕೊಂಡು ಹೋಗ್ತದ. ನಮಗೆ ಪಾಪಗಳೇ ನಮಗೆ ದೇವರಿಂದ ದೂರ ಮಾಡ್ತದೆ. ಅದಕ್ಕೆ ನಿಮ್ಮಲ್ಲಿ ಪಾಪ ಮೊದಲು ಇರಬಾರ್ದು, ಆ ಪಾಪದಿಂದ ತೆಗೆಲ್ಪಡ್ರಿ.